ನಲ್ಮೆಯ ವಿದ್ಯಾರ್ಥಿಗಳೇ, ಶಿಕ್ಷಣದ ಪ್ರಕ್ರಿಯೆಯಲ್ಲಿ ಹಲವಾರು ಪರಿಕಲ್ಪನೆಗಳನ್ನು ನಾವು ತಿಳಿದುಕೊಳ್ಳಬೇಕಾಗತ್ತೆ. ಈಗ ನಾವು ಮೌಲ್ಯಮಾಪನ ಪರಿಕಲ್ಪನೆಯ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ಪಾಠವನ್ನು ನಾನು ಒಂದು ನುಡಿಮುತ್ತು ಹೇಳುವುದರ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಕಷ್ಟ ನಮಗೆ ಅನೇಕ ವಿಷಯಗಳನ್ನು ಕಲಿಸುತ್ತದೆ ಮತ್ತು ಅನುಭವವನ್ನು ನೀಡುತ್ತೆ. ಸುಖ ವ್ಯಕ್ತಿಯನ್ನು ಮೆರೆಸುತ್ತದೆ, ಆದರೆ ಒಳ್ಳೆತನ ಮತ್ತು ಆತ್ಮವಿಶ್ವಾಸ ಇವು ಮಾತ್ರ ನಮ್ಮನ್ನು ನೆತ್ತರಕ್ಕೆ ಬೆಳೆಸುತ್ತೆ. ಹಾಗಾಗಿ ನಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರರಲ್ಲಿ ಇಂತಹ ಒಳ್ಳೆತನ ಮತ್ತು ಆತ್ಮವಿಶ್ವಾಸ ಯಾವಾಗಲೂ ಕೂಡ ಇರಲಿ ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸುತ್ತಾ ಇವತ್ತಿನ ಪಾಠವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. My dear students, today we are going to discuss the topic steps in the process of evaluation, which comes in the first unit of evaluation in education subject. My dear students, as we know, evaluation is a continuous process. The teaching learning process and the evaluation procedure go together. Evaluation emphasizes the broad personality changes and major objectives of an educational program. It includes not only subject matter, achievement, but also attitudes, interest and ideals, work habits, and personal as well as social adaptability. A comprehensive program of evaluation involves the use of many procedures, a great variety of tests, and other necessary techniques. In this context, today let us see some of the important steps which comes in the process of evaluation. Before going to see the major steps of evaluation, let me say few definitions about evaluation. ವಿದ್ಯಾರ್ಥಿಗಳೇ, ಮೌಲ್ಯಮಾಪನ ಎನ್ನುವಂತಹ ಪರಿಕಲ್ಪನೆಯ ಅಡಿಯಲ್ಲಿ ನಾವು ಅನೇಕ ವಿಚಾರಗಳನ್ನು ಈಗ ಚರ್ಚೆ ಮಾಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ಮೌಲ್ಯಮಾಪನದ ಅಡಿಯಲ್ಲಿ ಬರುವಂತಹ ಪ್ರಮುಖ ಹಂತಗಳ ಬಗೆಗೆ ಚರ್ಚೆ ಮಾಡೋಣ. ಪ್ರಮುಖ ಹಂತಗಳ ಬಗೆಗೆ ಚರ್ಚೆ ಮಾಡುವಾಗ ಇಲ್ಲಿ ಮೌಲ್ಯಮಾಪನ ಶೈಕ್ಷಣಿಕವಾಗಿ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ತನ್ನದೇ ಆದಂತಹ ಒಂದು ಮಹತ್ವವನ್ನು ಪಡೆದಿರುವಂತಹ ಒಂದು ಪರಿಕಲ್ಪನೆ. ಮೌಲ್ಯಮಾಪನ ಅದರ ಸಹಾಯದಿಂದ ನಾವು ಬೋಧನೆಯಲ್ಲಿ, ಕಲಿಕೆಯಲ್ಲಿ ಹಲವಾರು ಸುಧಾರಣೆಯನ್ನು ತರಲಿಕ್ಕೆ ಸಾಧ್ಯವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಮೌಲ್ಯಮಾಪನದ ಒಂದು ಅರ್ಥವನ್ನು ನಾವು ನೋಡುವುದಾದರೆ, evaluation may be identified or it may be defined as a systematic process of determining the extent to which instructional objectives are achieved by pupils. ವಿದ್ಯಾರ್ಥಿಗಳಿಂದ ನಮ್ಮ ಉದ್ದೇಶಗಳನ್ನು ಎಷ್ಟರ ಮಟ್ಟಿಗೆ ಸಾಧಿಸಲ್ಪಟ್ಟಿವೆ ಎನ್ನುವುದನ್ನು ತಿಳಿದುಕೊಳ್ಳುವಂಥದ್ದೇ ಆ ಒಂದು ಪ್ರಕ್ರಿಯೆಯನ್ನು ನಾವು ಮೌಲ್ಯಮಾಪನ ಅಂತ ಕರಿತೀವಿ ಸಾಮಾನ್ಯ ಅರ್ಥದಲ್ಲಿ. ಸಿಮಿಲರ್ಲಿ, ಒನ್ ಮೋರ್ ಡೆಫಿನಿಷನ್: evaluation is the process of gathering and interpreting evidence on changes in the behavior of students as they progress through school. ಸಹಜವಾಗಿ ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಅಪೇಕ್ಷಿತವಾದಂತಹ ಬದಲಾವಣೆಯನ್ನು ತರುವುದೇ ಶಿಕ್ಷಣದ ಪ್ರಮುಖ ಉದ್ದೇಶವಾಗಿರುತ್ತೆ.
ಸೊ ಆ ಹಿನ್ನೆಲೆಯಲ್ಲಿ ಮೌಲ್ಯಮಾಪನ ಒಂದು ಪ್ರಕ್ರಿಯೆಯಾಗಿದ್ದು, ಆ ಪ್ರಕ್ರಿಯೆಯ ಮೂಲಕ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತಹ ಅನೇಕ ಮಾಹಿತಿಗಳನ್ನು ಸಂಗ್ರಹಿಸಿ ಅವನ ವರ್ತನೆಯಾಗಿರುವಂತಹ ಬದಲಾವಣೆಯನ್ನು ಅರ್ಥ ಮಾಡಿಕೊಳ್ಳುವುದು, ಅಧ್ಯಯನ ಮಾಡುವುದು ಏನಿದೆಯಲ್ಲ, ಅದು ಮೌಲ್ಯಮಾಪನದ ಒಂದು ಪ್ರಮುಖ ಉದ್ದೇಶವಾಗಿರುತ್ತೆ. ಈ ಎರಡೂ ವ್ಯಾಖ್ಯಾನವನ್ನು ನೋಡಿದ ಮೇಲೆ ನಾವೀಗ ಪ್ರಮುಖ ಅಂಶಕ್ಕೆ ಬರುವ. ದಟ್ ಈಸ್ steps in the process of evaluation. The process of evaluation, as we know, it is a continuous process. ಮೌಲ್ಯಮಾಪನ ಎನ್ನುವುದು ಒಂದು ನಿರಂತರವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಪ್ರಾರಂಭದಿಂದ ಕೊನೆಯವರೆಗೂ, ಶೈಕ್ಷಣಿಕ ವರ್ಷದ ಬಿಗಿನಿಂಗ್ ಆ್ಯಂಡ್ ಈವನ್ ಅಟ್ ದ ಎಂಡ್ ವಿ ಕ್ಯಾನ್ ಸಿ ಇವ್ಯಾಲ್ಯೂಯೇಷನ್. ಸೊ ಈ ಒಂದು ನಿರಂತರವಾಗಿ ನಡೆಯುವಂತಹ ಪ್ರಕ್ರಿಯೆಯಲ್ಲಿ ಅನೇಕ ಹಂತಗಳನ್ನು ನಾವು ನೋಡ್ತೀವಿ. ಯಾಕೆಂದರೆ ಒಂದು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಮೌಲ್ಯಮಾಪನ ನಡೆಯಬೇಕಾದರೆ ಅಲ್ಲಿ ಒಂದು ಕ್ರಮಬದ್ಧವಾದಂತಹ ರೀತಿಯ ಹಂತಗಳನ್ನು ನಾವು ಅನುಸರಿಸಬೇಕಾಗತ್ತೆ. In order to have a proper process of evaluation, there should be some steps. And that process should move according to these steps. Then only we can call this is a appropriate way or process of evaluation. So for our convenience, here there are certain steps that we can see in the process of evaluation. ಅಧ್ಯಯನದ ದೃಷ್ಟಿಯಿಂದ ನಾವು ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಕೆಲವೊಂದು ಹಂತಗಳನ್ನು ನಾವು ಇಲ್ಲಿ ಗುರುತಿಸ್ತೇವೆ. ಹಾಗಾದರೆ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಬರುವಂತಹ ಪ್ರಮುಖ ಹಂತಗಳು ಯಾವುವು ಅನ್ನುವುದನ್ನು ಈಗ ಚರ್ಚೆ ಮಾಡುವ. ದ ಫಸ್ಟ್ ಸ್ಟೆಪ್ ಈಸ್ ಐಡೆಂಟಿಫೈಯಿಂಗ್ ದ ಪರ್ಪಸ್ ಆಫ್ ಇವ್ಯಾಲ್ಯೂಯೇಷನ್. ಮೊದಲನೆಯ ಒಂದು ಹಂತ ಯಾವುದೆಂದರೆ ಮೌಲ್ಯಮಾಪನದ ಉದ್ದೇಶವನ್ನು ಗುರುತಿಸುವುದು. ದ ಸೆಕೆಂಡ್ ಒನ್ ಈಸ್ ಡಿಸ್ಕ್ರಿಪ್ಷನ್ ಆಫ್ ದ ಕಂಟೆಂಟ್. ವಿಷಯ ವಸ್ತುವಿನ ವಿವರಣೆ ಎರಡನೆಯ ಹಂತ. ಮೂರನೆಯದು ಚೂಸಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಡಿಸೈನ್. ಮೌಲ್ಯಮಾಪನ ವಿನ್ಯಾಸದ ಆಯ್ಕೆ ಮೂರನೆಯ ಹಂತ ಆಗಿದೆ. ನಾಲ್ಕನೆಯದು ಸೆಲೆಕ್ಟಿಂಗ್ ಇವ್ಯಾಲ್ಯೂಯೇಷನ್ ಇನ್ಸ್ಟ್ರೂಮೆಂಟ್. ಮೌಲ್ಯಮಾಪನದ ಸಾಧನೆಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ನಾಲ್ಕನೆಯ ಹಂತ. ಫಿಫ್ತ್ ಒನ್ ಈಸ್ ಕಂಡಕ್ಟಿಂಗ್ ಇವ್ಯಾಲ್ಯೂಯೇಷನ್. ಮೌಲ್ಯಮಾಪನವನ್ನು ಕೈಗೊಳ್ಳುವಂಥದ್ದು ಐದನೆಯದು. ಆರನೆಯದು ರಿಪೋರ್ಟಿಂಗ್ ದ ರಿಸಲ್ಟ್. ಫಲಿತಾಂಶವನ್ನು ವರದಿ ಮಾಡುವುದು. ಕೊನೆಯ ಹಂತ ಫೀಡ್ಬ್ಯಾಕ್, ಹಿಮ್ಮಾಹಿತಿ. ಸೊ ಈ ಪ್ರಮುಖ 7 ಹಂತಗಳನ್ನು ನಾವು ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ನೋಡ್ತೇವೆ. Now let us discuss one by one. The first one is identifying the purpose of evaluation. ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಅದಕ್ಕೆ ಒಂದು ನಿರ್ದಿಷ್ಟವಾದಂತಹ ಉದ್ದೇಶ ಇರುತ್ತೆ. ಹಾಗೆಯೇ ಮೌಲ್ಯಮಾಪನಕ್ಕೂ ಕೂಡ ಒಂದು ನಿರ್ದಿಷ್ಟವಾದಂತಹ ಒಂದು ಉದ್ದೇಶ ಇರುತ್ತೆ. ಯಾವ ಉದ್ದೇಶಕ್ಕಾಗಿ ಮೌಲ್ಯಮಾಪನವನ್ನು ನಾವು ಮಾಡಬೇಕಾಗಿದೆ, ಯಾವ ಯಾವ ಉದ್ದೇಶಗಳನ್ನು ಅದರಲ್ಲಿ ಸೇರ್ಪಡೆ ಮಾಡಿಕೊಂಡು ನಾವು ಮೌಲ್ಯಮಾಪನ ಕಾರ್ಯಕ್ಕೆ ಕೈ ಹಾಕಬೇಕಾಗಿದೆ. I mean, it may be general objectives or even specific objectives. ಯಾಕೆಂದರೆ ಬೋಧನಾ ಉದ್ದೇಶಗಳನ್ನು ಗಮನದಲ್ಲಿ ಇಟ್ಟುಕೊಂಡೇ ನಾವು ಮೌಲ್ಯಮಾಪನವನ್ನು ಮಾಡಬೇಕಾಗತ್ತೆ. That's why we have to keep in mind the main objectives of teaching of that particular topic or the subject that should be identified. ಸೊ ಯಾವ ಪ್ರಮುಖ ಉದ್ದೇಶಗಳನ್ನು ಇಟ್ಟುಕೊಂಡು ಬೋಧನೆಯನ್ನು ಮಾಡಿರ್ತೇವೆ, ಆ ಉದ್ದೇಶಗಳನ್ನು ನಾವು ಎಷ್ಟರ ಮಟ್ಟಿಗೆ ಈಡೇರಿಸಿದ್ದೇವೆ, ಸಾಧಿಸಿದ್ದೇವೆ ಎನ್ನುವುದನ್ನು ತಿಳಿದುಕೊಳ್ಳಲು ಮೌಲ್ಯಮಾಪನವನ್ನು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಹಿಯರ್ ಐಡೆಂಟಿಫೈಯಿಂಗ್ ದ ಪರ್ಪಸ್ ಆರ್ ದ ಅಬ್ಜೆಕ್ಟಿವ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. So in the process of evaluation, as I told you, this is the first step. That is to identify the purpose of evaluation. That is, what is to be evaluated. ಏನನ್ನ ಮೌಲ್ಯಮಾಪನ ಮಾಡಬೇಕಾಗಿದೆ ಎನ್ನುವುದನ್ನು ಮೊದಲು ನಾವು ಐಡೆಂಟಿಫೈ ಮಾಡಬೇಕು. It is very essential to focus on the outcome
ನಾವು ಯಾವುದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾಗಿದೆ ಅಂದರೆ ಇಲ್ಲಿ ಔಟ್ಕಮ್ಮಿಗೆ, ಪ್ರತಿಫಲಕ್ಕೆ ನಾವು ಹೆಚ್ಚು ಮಹತ್ವವನ್ನು ಕೊಡಬೇಕಾಗಿದೆ. ಎಂತಹ ಒಂದು ಫಲಿತಾಂಶವನ್ನು ನಾವು ಪಡೆಯಬೇಕಾಗಿದೆ ಎನ್ನುವಂತಹ ಅಂಶಕ್ಕೆ ಹೆಚ್ಚು ಮಹತ್ವವನ್ನು ನಾವು ಕೊಡಬೇಕಾಗತ್ತೆ. The objectives of evaluation should be identified and presented carefully. ಅಲ್ಲಿ ಉದ್ದೇಶಗಳನ್ನು ನಾವು ಐಡೆಂಟಿಫೈ ಮಾಡಬೇಕಾದ್ರೆ ಬಹಳ ಸ್ಪಷ್ಟವಾದಂತಹ ರೀತಿಯಲ್ಲಿ ಅದನ್ನು ಐಡೆಂಟಿಫೈ ಮಾಡಿ ನಿರೂಪಿಸಬೇಕಾಗತ್ತೆ. It is significant to focus on the pupil's behavior at the end of a course, and it should be stated in terms of knowledge, understanding, skill, application, attitude, interest and appreciation. ಸಾಮಾನ್ಯವಾಗಿ ವಿದ್ಯಾರ್ಥಿಯ ವರ್ತನೆಯಲ್ಲಿ ಯಾವ ರೀತಿ ಬದಲಾವಣೆ ಆಗತ್ತೆ ಎನ್ನುವುದನ್ನು ಪ್ರಮುಖವಾಗಿ ಒಂದು ಶೈಕ್ಷಣಿಕ ವರ್ಷದ ಅಥವಾ ಒಂದು ಕೋರ್ಸಿನ ಕೊನೆಯ ಅಂತಿಮ ಘಟ್ಟದಲ್ಲಿ ನಾವು ತಿಳಿದುಕೊಳ್ಳಬೇಕಾಗತ್ತೆ. ಅಲ್ಲಿ ಬೋಧನಾ ಉದ್ದೇಶಗಳನ್ನು ಅಥವಾ ಈ ಒಂದು ನಿರ್ದಿಷ್ಟವಾದಂತಹ ಅಂಶಗಳನ್ನು ತಿಳಿದುಕೊಳ್ಳಬೇಕಾದರೆ ಪ್ರಮುಖವಾಗಿ ನಾವು ಯಾವ ಯಾವ ಅಂಶಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂದರೆ ಬೋಧನಾ ಉದ್ದೇಶಗಳನ್ನು ಹಾಕಿಕೊಳ್ಳುವಾಗ, ರೂಪಿಸಿಕೊಳ್ಳುವಾಗ ವಿದ್ಯಾರ್ಥಿಗಳಲ್ಲಿ ನಾವು ಎಂತಹ ಜ್ಞಾನವನ್ನು ಬೆಳೆಸಬೇಕಾಗಿರುತ್ತೆ. ತಿಳುವಳಿಕೆ ಎಂಥದ್ದು, ಕೌಶಲ, ಅನ್ವಯ ಸಾಮರ್ಥ್ಯ, ಅವರ ಮನೋವೃತ್ತಿ, ಆಸಕ್ತಿ, ಸೊ ಇವೆಲ್ಲ ಪ್ರಮುಖ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಬೋಧನಾ ಉದ್ದೇಶಗಳನ್ನು ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಮೌಲ್ಯಮಾಪನದ ಒಂದು ಮೊದಲನೆಯ ಹಂತದಲ್ಲಿ ವಿ ಹ್ಯಾವ್ ಟು ಐಡೆಂಟಿಫೈ ದ ಅಬ್ಜೆಕ್ಟಿವ್ ಆರ್ ದ ಪರ್ಪಸ್ ಆಫ್ ಇವ್ಯಾಲ್ಯುಯೇಷನ್. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ದ ಪ್ರೊಸೆಸ್ ಆಫ್ ಇವ್ಯಾಲ್ಯುಯೇಷನ್. Coming to the second one, that is description of the content. ಎರಡನೆಯ ಹಂತ ವಿಷಯ ವಸ್ತುವಿನ ವಿವರಣೆ. My dear students, once the purpose or objectives are identified, the next step is selecting and presenting the content with meaningful description. ನಾವು ಉದ್ದೇಶಗಳನ್ನು ಅಥವಾ ಮೌಲ್ಯಮಾಪನದ ಪ್ರಮುಖವಾದಂತಹ ಮೂಲ ಉದ್ದೇಶವನ್ನು ನಿರ್ಧಾರ ಮಾಡಿದ ಮೇಲೆ ತದನಂತರ ಮೌಲ್ಯಮಾಪನ ಮಾಡಬೇಕಾಗಿರುವಂತಹ ವಿಷಯ ವಸ್ತುವಿನ ವಿವರಣೆಯನ್ನು ನಾವು ಮಾಡಬೇಕಾಗತ್ತೆ. ಒಂದು ಅರ್ಥಪೂರ್ಣವಾದಂತಹ ರೀತಿಯಲ್ಲಿ ವಿಷಯ ವಸ್ತುವಿನ ಒಂದು ನಿರೂಪಣೆ ಅಥವಾ ವಿವರಣೆಯ ಅವಶ್ಯಕತೆ ಇರುತ್ತೆ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಕೀಪ್ ಇನ್ ಮೈಂಡ್ some of the points should be kept in mind while description of the content. Which are the important points that we have to keep in mind here while presenting the content? The content organization is most important. ವಿಷಯ ವಸ್ತುವಿನ ಸಂಘಟನೆ ಏನಿದೆಯಲ್ಲ ಅದು ಬಹಳ ಕ್ರಮಬದ್ಧವಾದಂತಹ ರೀತಿಯಲ್ಲಿ ಇರಬೇಕು. ಲರ್ನಿಂಗ್ ಆಕ್ಟಿವಿಟೀಸ್, ಪ್ರತಿಯೊಂದು ವಿಷಯ ವಸ್ತುವನ್ನು ನಾವು ಸಂಘಟನೆ ಮಾಡುವಾಗ ಯಾವ ಯಾವ ಕಲಿಕಾ ಚಟುವಟಿಕೆಗಳನ್ನು ನಾವು ಅಲ್ಲಿ ಸೇರ್ಪಡೆ ಮಾಡಬೇಕು, ಎಂತಹ ಕಲಿಕಾ ಚಟುವಟಿಕೆಗಳನ್ನು ಮೌಲ್ಯಮಾಪನ ಮಾಡಬೇಕು ಎನ್ನುವುದನ್ನು ನಿರ್ಧಾರ ಮಾಡುವಂಥದ್ದು ಕೂಡ ಬಹಳ ಪ್ರಮುಖವಾದದ್ದು. ದೆನ್ ಅಟ್ ದ ಸೇಮ್ ಟೈಮ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್, ಯಾವ ಯಾವ ಪ್ರಕಾರದ ಕಲಿಕಾ ಅನುಭವಗಳು ವಿದ್ಯಾರ್ಥಿಗಳಿಗೆ ದೊರೆತಿದೆ ಆ ಕಲಿಕಾ ಅನುಭವಗಳ ಮೌಲ್ಯಮಾಪನ ಯಾವ ರೀತಿ ಆಗಬೇಕು ಎನ್ನುವುದನ್ನು ನಿರ್ಧಾರ ಮಾಡುವಂಥದ್ದು ಕೂಡ ಬಹಳ ಪ್ರಮುಖವಾದದ್ದು. ದೆನ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಕಾನ್ಸೆಪ್ಟ್ಸ್, ಹಲವಾರು ಪರಿಕಲ್ಪನೆಗಳ ನಡುವೆ ಒಂದು ಆಂತರಿಕವಾದಂತಹ ಸಂಬಂಧ ಇರಬೇಕಾಗತ್ತೆ. ಆ ಆಂತರಿಕವಾದಂತಹ ಸಂಬಂಧವನ್ನು ಕಾಪಾಡಿಕೊಳ್ಳುವುದರ ಮೂಲಕ ನಾವು ವಿಷಯ ವಿವರಣೆ ಕಡೆ ಮಹತ್ವವನ್ನು ಕೊಡಬೇಕು. Then coordination between objectives and the content. ಆಲ್ಮೋಸ್ಟ್ ಆಲ್ ಇವೆರಡರ ನಡುವೆ ಅಬ್ಜೆಕ್ಟಿವ್ ಮತ್ತು ಕಂಟೆಂಟ್, ಉದ್ದೇಶಗಳು ಮತ್ತು ವಿಷಯ ವಸ್ತುವಿನ ನಡುವೆ ಒಂದು ಸಮನ್ವಯತೆಯನ್ನು ಕಾಪಾಡಿಕೊಂಡು ಬರುವಂತಹ ರೀತಿಯಲ್ಲಿ ನಾವು ಅದಕ್ಕೆ ಮಹತ್ವವನ್ನು ಕೊಡಬೇಕಾಗತ್ತೆ. ಟೋಟಲಿ ಇಟ್ ಈಸ್ ಎ ಔಟ್ಲೈನ್ ಆಫ್ ಇವ್ಯಾಲ್ಯುಯೇಷನ್. ಕಂಟೆಂಟ್ ಅನಾಲಿಸಿಸ್, ಇಟ್ ಇಸ್ ಎ ಔಟ್ಲೈನ್ ಆಫ್ ಇವ್ಯಾಲ್ಯುಯೇಷನ್. ಯಾವುದನ್ನು ಯಾವ ರೀತಿಯ ಮೌಲ್ಯಮಾಪನ ಮಾಡಬೇಕು ಎನ್ನುವುದರ ಬಗೆಗೆ ಒಂದು ಸ್ಪಷ್ಟವಾದಂತಹ ಚಿತ್ರವನ್ನು ನಮಗೆ ಇಲ್ಲಿ ಸಿಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಏನನ್ನು ಮೌಲ್ಯಮಾಪನ ಮಾಡಬೇಕು ಎನ್ನುವುದರ ಕುರಿತು ಈ ಕಂಟೆಂಟ್ ಅನಾಲಿಸಿಸ್ ಅಡಿಯಲ್ಲಿ ಸ್ಪಷ್ಟವಾದಂತಹ ರೀತಿಯಲ್ಲಿ ನಾವು ಅದನ್ನು ಪ್ರೆಸೆಂಟ್ ಮಾಡಬೇಕಾಗತ್ತೆ. ದೆನ್ ಲೆಟ್ ಅಸ್ ಸಿ ದ ಥರ್ಡ್ ಸ್ಟೆಪ್, that is choosing an evaluation design. ಮೂರನೆಯ ಹಂತ ಮೌಲ್ಯಮಾಪನ ವಿನ್ಯಾಸದ ಆಯ್ಕೆ.
we have to choose a appropriate evaluation design. ಮಗುವಿನ ಕಲಿಕೆಯ ಒಂದು ಸಮರ್ಪಕವಾದಂತಹ ರೀತಿಯಲ್ಲಿ ಅವನ ಕಲಿಕೆಯನ್ನು ನಾವು ಮೌಲ್ಯಮಾಪನ ಮಾಡಬೇಕಾದ್ರೆ ಸೂಕ್ತವಾದಂತಹ ಒಂದು ವಿನ್ಯಾಸ ಬೇಕಾಗುತ್ತೆ, ಡಿಸೈನ್ ಬೇಕಾಗುತ್ತೆ. ಸೊ ಹಿಯರ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಚೂಸ್ ಆನ್ ಅಪ್ರೋಪ್ರಿಯೇಟ್ ಡಿಸೈನ್ ಆಫ್ ಇವ್ಯಾಲ್ಯುಯೇಷನ್ ದಟ್ ಇನ್ಕ್ಲೂಡ್ಸ್ ಯಾವ ಅಂಶಗಳು ಅದರಲ್ಲಿ ಸೇರ್ಪಡೆ ಆಗುವ ಹಾಗೆ ನಾವು ಗಮನ ಹರಿಸಬೇಕಾಗತ್ತೆ. ಅಂದರೆ ವಾಟ್ ಟು ಇವ್ಯಾಲ್ಯುಯೇಟ್, ಏನನ್ನು ಮೌಲ್ಯಮಾಪನ ಮಾಡಬೇಕು, ವೆನ್ ಟು ಇವ್ಯಾಲ್ಯುಯೇಟ್, ಯಾವಾಗ ಮೌಲ್ಯಮಾಪನ ಮಾಡಬೇಕು, ಹೌ ಟು ಇವ್ಯಾಲ್ಯುಯೇಟ್, ಹೇಗೆ ಮೌಲ್ಯಮಾಪನವನ್ನು ಮಾಡಬೇಕು, ವೆದರ್ ಬೈ ಕ್ವಾಲಿಟೇಟಿವ್ ಆರ್ ಬೈ ಕ್ವಾಂಟಿಟೇಟಿವ್, ಗುಣಾತ್ಮಕವಾಗಿ ಮಾಡಬೇಕಾ, ಪರಿಮಾಣಾತ್ಮಕವಾಗಿ ಮಾಡಬೇಕಾ, ಅಥವಾ ಎರಡೂ ರೀತಿಯಲ್ಲಿ ಮಾಡಬೇಕಾ ಎನ್ನುವುದನ್ನು ನಾವು ಗಮನ ಹರಿಸಬೇಕಾಗತ್ತೆ. ಹೂಮ್ ಟು ಇವ್ಯಾಲ್ಯುಯೇಟ್, ಯಾರಿಗೆ, ಒಬ್ಬ ವಿದ್ಯಾರ್ಥಿಗ ಅಥವಾ ವಿದ್ಯಾರ್ಥಿಗಳ ಗುಂಪಿಗ ಎನ್ನುವುದನ್ನು ನಿರ್ಧಾರ ಮಾಡುವಂಥದ್ದು. ಸೊ ಆಲ್ ದೀಸ್ ಆಸ್ಪೆಕ್ಟ್ಸ್ ಶುಡ್ ಬಿ ಕೆಪ್ಟ್ ಇನ್ ಮೈಂಡ್ ವೈಲ್ ಚೂಸಿಂಗ್ ಆನ್ ಇವ್ಯಾಲ್ಯುಯೇಷನ್ ಡಿಸೈನ್. So the suitable design will be more useful to have a perfect evaluation. ಒಂದು ಪರಿಪೂರ್ಣವಾದಂತಹ ಮೌಲ್ಯಮಾಪನವನ್ನು ನಾವು ಮಾಡಬೇಕಾದ್ರೆ ಸೂಕ್ತವಾದಂತಹ ಒಂದು ಮೌಲ್ಯಮಾಪನದ ವಿನ್ಯಾಸ ಅತಿ ಅವಶ್ಯಕವಾಗಿ ಬೇಕಾಗತ್ತೆ. ಸೊ ಈ ಪ್ರಕಾರವಾಗಿ ಸೂಕ್ತವಾದಂತಹ ಮೌಲ್ಯಮಾಪನದ ವಿನ್ಯಾಸವನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕಾಗತ್ತೆ. Then fourth one is selecting evaluation instrument. The selecting evaluation instrument is also one of the most important, because with the help of instrument we can evaluate the performance of the students or the learning level of the students. ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನು ಅಥವಾ ಸಾಮರ್ಥ್ಯವನ್ನು ತಿಳಿದುಕೊಳ್ಳಬೇಕಾದ್ರೆ ಸೂಕ್ತವಾದಂತಹ ಒಂದು ಮೌಲ್ಯಮಾಪನದ ಸಾಧನ ಇರಬೇಕಾಗತ್ತೆ. ಹಲವಾರು ಮೌಲ್ಯಮಾಪನದ ಸಾಧನಗಳನ್ನು, ತಂತ್ರಗಳನ್ನು ನಾವು ಇಲ್ಲಿ ಬಳಕೆ ಮಾಡಿಕೊಳ್ಳಬಹುದು. ಉದಾಹರಣೆಗೆ ಪ್ರಶ್ನಾವಳಿ, ದಟ್ ಈಸ್ ಕ್ವಶನ್ನೇರ್, ಸಂದರ್ಶನದ ಮೂಲಕ ಆರ್ ಇಂಟರ್ವ್ಯೂ, ಅಬ್ಸರ್ವೇಷನ್ ವೀಕ್ಷಣೆ, ರೇಟಿಂಗ್ ಸ್ಕೇಲ್ ದರ್ಜಾಮಾಪನ, ಚೆಕ್ ಲಿಸ್ಟ್ ತಪಶೀಲು ಪಟ್ಟಿ, ಆಟಿಟ್ಯೂಡ್ ಸ್ಕೇಲ್ ಮನೋಧೋರಣ ಮಾಪನ, ಸೆಲ್ಫ್ ರಿಪೋರ್ಟ್ ಸ್ವವರದಿ, ಅನೆಕ್ಡಟಲ್ ರೆಕಾರ್ಡ್ ದೃಷ್ಟಾಂತ ದಾಖಲೆ. ಇವು ಸಾಮಾನ್ಯವಾಗಿ ಲಭ್ಯವಿರುವಂತಹ ಪ್ರಮುಖ ಸಾಧನಗಳು ಮತ್ತು ತಂತ್ರಗಳು. ಇವುಗಳ ಸಹಾಯದಿಂದ ಇವುಗಳನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನು ಸಮರ್ಪಕವಾದಂತಹ ರೀತಿಯಲ್ಲಿ ನಾವು ಮೌಲ್ಯಮಾಪನ ಮಾಡಬೇಕಾಗತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಒಂದು ಅಂಶವನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಒಂದು ಉತ್ತಮವಾದಂತಹ ಸಾಧನ ಎನಿಸಿಕೊಳ್ಳಬೇಕಾದರೆ ಅದು ಕೆಲವೊಂದು ಗುಣಲಕ್ಷಣಗಳನ್ನು ಹೊಂದಿರಬೇಕಾಗತ್ತೆ. ಎ ಗುಡ್ ಇನ್ಸ್ಟ್ರೂಮೆಂಟ್ ಶುಡ್ ಹ್ಯಾವ್ ದ ಸಮ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ಅಪ್ರೋಪ್ರಿಯೇಟ್ ಫಾರ್ ವಾಟ್ ಈಸ್ ಬೀಯಿಂಗ್ ಇವ್ಯಾಲ್ಯುಯೇಟೆಡ್. ಏನನ್ನ ಮೌಲ್ಯಮಾಪನ ಮಾಡಬೇಕು ಅದಕ್ಕೆ ಮೌಲ್ಯಮಾಪನ ಮಾಡಲಿಕ್ಕೆ ಸೂಕ್ತವಾದಂತಹ ಸಾಧನ. ಅಪ್ರೋಪ್ರಿಯೇಟ್ ಫಾರ್ ವಾಟ್ ಈಸ್ ಬೀಯಿಂಗ್ ಇವ್ಯಾಲ್ಯುಯೇಟೆಡ್. ಸೆಕೆಂಡ್ಲಿ, appropriate for the domain being evaluated. ಯಾವ ವಲಯವನ್ನು ಮೌಲ್ಯಮಾಪನ ಮಾಡಬೇಕಾಗಿದೆ ಅದಕ್ಕೆ ಅದು ಸೂಕ್ತವಾಗಿರಬೇಕು. ವೆದರ್ ಕಾಗ್ನಿಟಿವ್ ಡೊಮೈನ್, ವೆದರ್ ಅಫೆಕ್ಟಿವ್ ಡೊಮೈನ್ ಆರ್ ಸೈಕೋಮೋಟರ್ ಡೊಮೈನ್. ಸೊ ಯಾವ ಡೊಮೈನಿಗೆ, ವಲಯಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತೇವೆ ಆ ಒಂದು ವಲಯವನ್ನು ಅದು ಮೌಲ್ಯಮಾಪನ ಮಾಡುವಂತಿರಬೇಕು. ಥರ್ಡ್ಲಿ, ಕಾಂಪ್ರಹೆನ್ಸಿವ್ ಸಮಗ್ರವಾಗಿರಬೇಕು. ಈಸಿ ಟು ಯೂಸ್, ಎಲ್ಲ ಶಿಕ್ಷಕರು ಸರಳವಾಗಿ ಉಪಯೋಗಿಸುವಂತಿರಬೇಕು. ವ್ಯಾಲಿಡ್, ಅದು ವ್ಯಾಲಿಡಿಟಿಯನ್ನು ಹೊಂದಿರಬೇಕು. ರಿಲಿಯಬಲ್ ಆಗಿರಬೇಕು. ಟೈಮ್ ಎಫಿಸಿಯೆಂಟ್ ಆಗಿರಬೇಕು. ಕಾಸ್ಟ್ ಎಫೆಕ್ಟಿವ್ ಆಗಿರಬೇಕು. ಸಮರ್ಪಕವಾಗಿರಬೇಕು, ಸಮಂಜಸವಾಗಿರಬೇಕು, ಸಮಯವನ್ನು ಉಳಿತಾಯ ಮಾಡುವಂತಿರಬೇಕು, ಹಾಗೆ ಹೆಚ್ಚು ವೆಚ್ಚದಾಯಕವಾಗಿರಬಾರದು. ಈ ಎಲ್ಲ ಅಂಶಗಳನ್ನು ಹೊಂದಿರುವಂತಹ ಒಂದು ಸಾಧನ ಏನಿದೆಯಲ್ಲ ಅದನ್ನು ಒಂದು ಉತ್ತಮ ಮೌಲ್ಯಮಾಪನದ ಸಾಧನ ಅಂತ ನಾವು ಪರಿಗಣಿಸಬಹುದು. ಸೊ ಹೀಗೆ ವಿದ್ಯಾರ್ಥಿಗಳೇ, ಸೆಲೆಕ್ಟಿಂಗ್ ಇವ್ಯಾಲ್ಯುಯೇಷನ್ ಇನ್ಸ್ಟ್ರೂಮೆಂಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. If we select appropriate evaluation tool or instrument, our work of evaluation will become very easy. That's why in the process of evaluation instrument plays very important role. Coming to the fifth one,
conducting evaluation. So we have selected evaluation instrument. Now directly we are going to conduct evaluation. So conducting evaluation is another important step, or it is the major step of evaluation. So here conducting evaluation, ಇಲ್ಲಿ ಶಿಕ್ಷಕ ಮೌಲ್ಯಮಾಪನವನ್ನು ಕೈಗೊಳ್ತಾನೆ. The teacher may take or conduct evaluation by 3 ways. Which are these 3 ways? One is by written examination. Secondly, it may be oral examination. And thirdly, it may be performance, test or experiment. ಅಂದರೆ ಇಲ್ಲಿ ಶಿಕ್ಷಕ ಮೌಲ್ಯಮಾಪನ ಕಾರ್ಯ ಕೈಗೊಳ್ಳುವಾಗ 3 ಕ್ರಮವನ್ನು ಅನುಸರಿಸುವಂತಹ ಒಂದು ಸಾಧ್ಯತೆ ಇರುತ್ತೆ. ಒಂದು ಬರವಣಿಗೆಯ ಪರೀಕ್ಷೆಯ ಮೂಲಕ, ಎರಡನೇದು ಮೌಖಿಕ ಪರೀಕ್ಷೆಯ ಮೂಲಕ, ಇಲ್ಲ ಮೂರನೇದಾಗಿ ಸಾಧನ ಅಥವಾ ಪ್ರಾಯೋಗಿಕ ಪರೀಕ್ಷೆಯ ಮೂಲಕ. So written test, oral test and performance test, all these 3 important tests can be taken into consideration while conducting evaluation. ಒಂದು ವಿಷಯದ ಸ್ವರೂಪವನ್ನು ನೋಡಿ, ಒಂದು ವಿಷಯದ ಒಂದು ಪ್ರಮುಖವಾದಂತಹ ವ್ಯಾಪ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಮೌಲ್ಯಮಾಪನವನ್ನು ಮಾಡಬೇಕಾಗತ್ತೆ. ಸೊ ಇಲ್ಲಿ ಮೌಲ್ಯಮಾಪನ ಮಾಡುವಂತಹ ಒಂದು ಪ್ರಮುಖವಾದಂತಹ ಉದ್ದೇಶ ಏನಪ್ಪಾ ಅಂದರೆ ಕಲೆಕ್ಷನ್ ಆಫ್ ಡಾಟಾ, ದತ್ತಾಂಶಗಳನ್ನು ಸಂಗ್ರಹಿಸುವುದು. ವೈಲ್ ಕಲೆಕ್ಟಿಂಗ್ ಡಾಟಾ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಕನ್ಸಿಡರ್ ಡಾಟಾ ಸೋರ್ಸ್, ಅಮೌಂಟ್ ಆಫ್ ಡಾಟಾ, ಟೈಮಿಂಗ್ ಆಫ್ ಡಾಟಾ, ಡಾಟಾ ಕಲೆಕ್ಷನ್ ಆ್ಯಂಡ್ ಸೊ ಅದರ್ಸ್ ಫ್ಯಾಕ್ಟರ್ಸ್ ರಿಲೇಟೆಡ್ ಟು ಇವ್ಯಾಲ್ಯುಯೇಷನ್. ಸೊ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಡಾಟಾವನ್ನು ಕಲೆಕ್ಟ್ ಮಾಡಬೇಕಾಗತ್ತೆ. ದೆನ್ ಆರ್ಗನೈಸಿಂಗ್ ಡಾಟಾ, ಸೊ ಆಯ್ಕೆ ಮಾಡಿದಂತಹ ಸಂಗ್ರಹಿಸಿದಂತಹ ದತ್ತಾಂಶಗಳನ್ನು ಕ್ರಮಬದ್ಧವಾದಂತಹ ರೀತಿಯಲ್ಲಿ, ಅರ್ಥಪೂರ್ಣವಾದಂತಹ ರೀತಿಯಲ್ಲಿ ಅದನ್ನು ಸಂಘಟನೆ ಮಾಡುವಂಥದ್ದು. ಅನಲೈಸಿಂಗ್ ಡಾಟಾ, ಸೊ ವಾಟ್ ಎವರ್ ವಿ ಹ್ಯಾವ್ ಆರ್ಗನೈಸ್ ದ ಡಾಟಾ, ದೆನ್ ವಿ ಹ್ಯಾವ್ ಟು ಅನಲೈಸ್ ಇನ್ ಎ ಸಿಸ್ಟಮ್ಯಾಟಿಕ್ ವೇ ಫಾಲೋವಿಂಗ್ ಸೈಂಟಿಫಿಕ್ ಪ್ರೊಸೀಜರ್. ದೆನ್ ಇಂಟರ್ಪ್ರಿಟೇಷನ್ ಆಫ್ ಡಾಟಾ, ಅದನ್ನು ಅರ್ಥೈಸಿಕೊಳ್ಳುವಂಥದ್ದು. ಇಂಟರ್ಪ್ರಿಟಿಂಗ್ ದ ಡಾಟಾ ಬೈ ಪುಟಿಂಗ್ ದ ಡಾಟಾ ಇನ್ ಎ ಯೂಸೇಬಲ್ ಫಾರ್ಮ್. ಸೊ ಆರ್ಗನೈಸಿಂಗ್ ಡಾಟಾ ಫಾರ್ ಅನಾಲಿಸಿಸ್ ವಿಚ್ ಯೂಸ್ವಲಿ very very useful for the purpose of evaluation. So ಈ ಪ್ರಕಾರವಾಗಿ ಒಂದು ನಿರ್ದಿಷ್ಟವಾದಂತಹ ಒಂದು ಮೌಲ್ಯಮಾಪನ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಅದರ ಒಂದು ಹೃದಯ ಭಾಗವೇ ಮೌಲ್ಯಮಾಪನವನ್ನು ಕೈಗೊಳ್ಳುವಂಥದ್ದು. ಆ ಮೌಲ್ಯಮಾಪನ ಕೈಗೊಳ್ಳುವಾಗ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾಗತ್ತೆ. ಒಂದು ರಿಟರ್ನ್ ಟೆಸ್ಟ್ ಮಾಡ್ಬೋದು, ಓರಲ್ ಟೆಸ್ಟ್ ಮಾಡ್ಬೋದು, ಅಥವಾ ಪರ್ಫಾರ್ಮೆನ್ಸ್ ಟೆಸ್ಟನ್ನು ಮಾಡ್ಬೋದು. ಸೊ ಈ ಮೂಲಕ ಈ ವಿವಿಧ ರೀತಿಯಾದಂತಹ ಪರೀಕ್ಷೆಯನ್ನು ಮಾಡುವುದರ ಮೂಲಕ ದತ್ತಾಂಶಗಳನ್ನು ಸಂಗ್ರಹಿಸಿ ಅವುಗಳನ್ನು ಸಮರ್ಪಕವಾದಂತಹ ರೀತಿಯಲ್ಲಿ ಸಂಘಟಿಸಿ ಅವುಗಳನ್ನು ಸೂಕ್ತವಾದಂತಹ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ಅವುಗಳನ್ನು ಅರ್ಥೈಸಿಕೊಳ್ಳುವಂಥದ್ದು. ಆವಾಗ ಈ ಒಂದು ಹಂತ ಪೂರ್ಣಗೊಳ್ಳುತ್ತೆ. So after that, after conducting the evaluation, we have to move to the 6th step, that is reporting the result. ಫಲಿತಾಂಶದ ದಾಖಲಿಸುವಿಕೆ. ಮೌಲ್ಯಮಾಪನ ಕಾರ್ಯ ಆದ ನಂತರ ಆ ಒಂದು ಮೌಲ್ಯಮಾಪನ ಕಾರ್ಯದ ಪ್ರಮುಖವಾದಂತಹ ಒಂದು ಫಲಿತಾಂಶ ಏನಿದೆಯಲ್ಲ ಅದನ್ನು ವರದಿ ಮಾಡುವಂಥದ್ದು ಬಹಳ ಪ್ರಮುಖವಾದದ್ದು. ಬಿಕಾಸ್ ರಿಪೋರ್ಟಿಂಗ್ ದ ರಿಸಲ್ಟ್ ವಿಚ್ ಪ್ಲೇಸ್ ವೆರಿ ಸಿಗ್ನಿಫಿಕೆಂಟ್ ರೋಲ್ ಇನ್ ದ ಪ್ರೊಸೆಸ್ ಆಫ್ ಇವ್ಯಾಲ್ಯುಯೇಷನ್. ಹಿಯರ್ ಸಂಗ್ರಹಣೆ ಮಾಡಿದಂತಹ ಅಥವಾ ದಾಖಲಿಸಿದಂತಹ ಫಲಿತಾಂಶದ ವಿವರವನ್ನು ಅನೇಕ ವ್ಯಕ್ತಿಗಳಿಗೆ ಒದಗಿಸಬೇಕಾಗತ್ತೆ. ಸೊ ವಿ ಹ್ಯಾವ್ ಟು ಪ್ರೊವೈಡ್ ದಿ ಇನ್ಫಾರ್ಮೇಷನ್ ರಿಲೇಟೆಡ್ ಟು ರಿಸಲ್ಟ್ ಟು ದ ಡಿಪಾರ್ಟ್ಮೆಂಟ್, ಟು ದ ಸ್ಟೂಡೆಂಟ್ಸ್, ಟು ದ ಪೇರೆಂಟ್ಸ್, ಟು ದ ಸಬ್ಜೆಕ್ಟ್ ಟೀಚರ್ಸ್, ಲೈಕ್ ದಿಸ್. ಅನೇಕ ವ್ಯಕ್ತಿಗಳು ಈ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತಾರೆ, ಮಾಹಿತಿಯನ್ನು ನಿರೀಕ್ಷೆ ಮಾಡ್ತಾರೆ. ಸೊ ಹಾಗಾಗಿ ಏನು ಮೌಲ್ಯಮಾಪನದ ಮೂಲಕ ಫಲಿತಾಂಶವನ್ನು ನಾವು ಕಂಡುಹಿಡಿತೇವೆ, ಆ ಫಲಿತಾಂಶವನ್ನು ಕ್ರಮಬದ್ಧವಾದಂತಹ ರೀತಿಯಲ್ಲಿ ದಾಖಲಿಸುವುದು ಕೂಡ ಬಹಳ ಪ್ರಮುಖವಾದದ್ದು. At any time we can refer the result by referring the different documents. That's why documentation is one of the most important step in the process of evaluation. Whatever result is there, whatever our students' performance is there, that should be recorded. That should be reported in a systematic way. So ಇಲಾಖೆಯ ನಿಯಮಗಳಿಗೆ ಅನುಗುಣವಾಗಿ ಫಲಿತಾಂಶದ ಒಂದು ದಾಖಲೆಯನ್ನು ಸಮರ್ಪಕವಾದಂತಹ ರೀತಿಯಲ್ಲಿ ನಿರ್ವಹಣೆ ಮಾಡುವುದು ಕೂಡ ಬಹಳ ಪ್ರಮುಖವಾದದ್ದು. Then let us coming to the last step of our in the process of evaluation, that is feedback, ಹಿಮ್ಮಾಹಿತಿ. ಸೊ ಇಲ್ಲಿ
ಮೌಲ್ಯಮಾಪನ ಪ್ರಕ್ರಿಯೆಯ ಪ್ರಮುಖವಾದಂತಹ ಹಂತ ಫಲಿತಾಂಶಗಳನ್ನು ಹಿಮ್ಮಾಹಿತಿಗಾಗಿ ಬಳಸಿಕೊಳ್ಳುವುದು. ಶಿಕ್ಷಕ ತನ್ನ ವಿದ್ಯಾರ್ಥಿಗಳನ್ನು ಪರೀಕ್ಷಿಸಿದ ನಂತರ ಬೋಧನಾ ಉದ್ದೇಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಾಧನೆ ಆಗಿದೆಯೋ ಅಥವಾ ಇಲ್ಲೋ ಎಂದು ತಿಳಿದುಕೊಳ್ಳಬೇಕಾದರೆ ಫಲಿತಾಂಶಗಳನ್ನು ಆಧರಿಸಿ ನಾವು ಅದನ್ನು ತಿಳಿದುಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಸೊ ಈ ಹಂತದಲ್ಲಿ ಶಿಕ್ಷಕ ತಾನು ಸಾಧಿಸಬೇಕಾಗಿರುವಂತಹ ಉದ್ದೇಶಗಳು ಮತ್ತು ಒದಗಿಸಬೇಕಾಗಿರುವ ಕಲಿಕಾ ಚಟುವಟಿಕೆಗಳನ್ನು ಮರುಪರಿಶೀಲನೆ ಮಾಡಲಿಕ್ಕೆ ಸಹಾಯಕವಾಗತ್ತೆ. ಸೊ ಹಿಮ್ಮಾಹಿತಿಯ ಸಹಾಯದಿಂದ ಅಂತಹ ಒಂದು ಚಟುವಟಿಕೆಗಳನ್ನು ಕಲಿಕಾ ಅನುಭವಗಳನ್ನು ಪರಿಶೀಲಿಸಿ ಇವನು ಉತ್ತಮವಾದಂತಹ ರೀತಿಯಲ್ಲಿ ಯೋಜನೆ ಮಾಡಲಿಕ್ಕೆ ಸಾಧ್ಯವಾಗತ್ತೆ. ಸೊ ಈ ಪ್ರಕಾರವಾಗಿ ಪರೀಕ್ಷಿಸಿದ ನಂತರ ಶಿಕ್ಷಕನಿಗೆ ದೊರೆಯುವ ಫಲಿತಾಂಶವನ್ನು ವಿದ್ಯಾರ್ಥಿಗಳ ಸುಧಾರಣೆಗಾಗಿ, ವಿದ್ಯಾರ್ಥಿಗಳ ಕಲಿಕೆಯ ಸುಧಾರಣೆಗಾಗಿ ಸಮರ್ಪಕವಾಗಿ ಬಳಸಿಕೊಳ್ಳಬೇಕಾಗತ್ತೆ. ಸೊ ಹೀಗೆ while collecting or while maintaining the result, so we have to keep in mind one point, that the result should be used for providing appropriate feedback to the students. On the basis of the result we can give feedback to the students in order to improve their learning, in order to improve their performance. Feedback is very, very important. So for many purposes, feedback helps a lot to the teachers as well as students. In order to improve our teaching strategy, in order to improve our teaching method, feedback is required. In order to improve the level, all the performance of the students, feedback is very important. That's why feedback can be used in order to improve teaching, learning and performance of the students. So like this, feedback which works as one of the important steps in the process of evaluation. So my dear students, these are the some of the important steps in the process of evaluation. So friends, like this, there are 7 steps usually we can see in the process of evaluation. That is identifying the purpose of evaluation, description of the content, choosing an evaluation design, selecting evaluation instrument, conducting evaluation, reporting the result and the feedback. So evaluation, it is essential part of our education system, which helps to ensure that objectives are met, or identifying the successful, identifying problems and weaknesses of the students, which is very helpful to provide information to aid further development. And evaluation is very helpful in order to gaining the support of institutional and school and colleges and so on. ಒಟ್ಟಿನಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳ ವರ್ತನೆಯಲ್ಲಾಗುವಂತಹ ಬದಲಾವಣೆಗಳನ್ನು ವೀಕ್ಷಣೆ ಮತ್ತು ಪರೀಕ್ಷೆಗಳ ಮೂಲಕ ಅಳೆಯುವಂಥದ್ದು. ಈ ಹಂತ ಮೌಲ್ಯಮಾಪನದ ಪ್ರಕ್ರಿಯೆ ಇನ್ನೊಂದು ವಿಶೇಷವಾದಂಥ ಆಯಾಮವನ್ನು ನೀಡುತ್ತೆ ಅಂತ ಹೇಳಿದರೆ ತಪ್ಪಾಗಲಾರದು. ಪ್ರತಿಯೊಂದು ಹಂತಗಳು ಕೂಡ ನಮ್ಮ ಒಂದು ವಿದ್ಯಾರ್ಥಿಯ ಸರ್ವತೋಮುಖ ವಿಕಾಸವನ್ನು ಗುರುತಿಸಲಿಕ್ಕೆ ಸಾಧ್ಯವಾಗುತ್ತೆ. ಸೊ ವಿದ್ಯಾರ್ಥಿಗಳನ್ನು ಪರೀಕ್ಷಿಸುವಾಗ ಪ್ರಮುಖವಾಗಿ ಉದ್ದೇಶಗಳು, ಬೋಧನಾಂಶಗಳು ಮತ್ತು ಕಲಿಕಾ ಚಟುವಟಿಕೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಮೌಲ್ಯಮಾಪನವನ್ನು ಮಾಡಬೇಕಾಗತ್ತೆ. ಸೊ ಉದ್ದೇಶಗಳ ಸಾಧನೆಯನ್ನು ನೋಡುವುದು ಶಿಕ್ಷಕನ ಪ್ರಮುಖ ಗುರಿಯಾಗಿರಬೇಕು. ಬೋಧನಾಂಶಗಳು ಹಾಗೂ ಕಲಿಕಾ ಚಟುವಟಿಕೆಗಳನ್ನು ಪಟ್ಟಿ ಮಾಡಿಕೊಂಡರೂ ಕೆಲವೊಮ್ಮೆ ಇದು ಸಾಧ್ಯವಾಗದೇ ಹೋಗಬಹುದು. ಶಿಕ್ಷಕ ಒದಗಿಸುವಂತಹ ಕಲಿಕಾ ಚಟುವಟಿಕೆಗಳು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಗಳನ್ನು ಒದಗಿಸಿಕೊಡಬೇಕು. ಶಿಕ್ಷಕ ಒಂದು ಪರೀಕ್ಷೆಯನ್ನು ರೂಪಿಸುವಾಗ ಅಥವಾ ಯಾವುದೇ ಒಂದು ಮೌಲ್ಯಮಾಪನದ ವಿಧಾನವನ್ನು ಅನುಸರಿಸುವಾಗ ತರಗತಿಯಲ್ಲಿ ಅವರು ಪರಿಚಯಿಸಿದಂತಹ ಬೋಧನಾಂಶಗಳನ್ನು ಮತ್ತು ವಿದ್ಯಾರ್ಥಿಗಳು ಪಡೆದ ಕಲಿಕಾ ಅನುಭವಗಳನ್ನು ಗರಿಷ್ಠ ಮಟ್ಟದಲ್ಲಿ ಬಳಸಿಕೊಳ್ಳಬೇಕಾಗತ್ತೆ. ಶಿಕ್ಷಕ ಇಲ್ಲಿ ಮೌಖಿಕ ಪರೀಕ್ಷೆಯನ್ನಾದರೂ ಉಪಯೋಗ ಮಾಡ್ಕೋಬಹುದು ಅಥವಾ ಬರವಣಿಗೆಯ ಪರೀಕ್ಷೆಯನ್ನಾದರೂ ಯೋಜಿಸಿಕೊಳ್ಳಬಹುದು. ಸೊ ಒಂದು ಪ್ರಾಯೋಗಿಕ ಪರೀಕ್ಷೆಯನ್ನು ಕೂಡ ನಡೆಸಲು ಇಲ್ಲಿ ಅವಕಾಶಗಳು ಇರುತ್ತೆ. ಯಾವುದೇ ಪರೀಕ್ಷೆಯಾದರೂ ಕೂಡ ಉದ್ದೇಶಗಳನ್ನು, ಬೋಧನಾಂಶಗಳನ್ನು ಮತ್ತು ಕಲಿಕಾ ಅನುಭವಗಳನ್ನು ಮೌಲ್ಯಮಾಪನ ಮಾಡಿಕೊಳ್ಳಲೇಬೇಕಾಗತ್ತೆ. ಸೊ ನಮ್ಮ ಮೌಲ್ಯಮಾಪನದ ಫಲಿತಾಂಶ ಕಲಿಕಾ ಅನುಭವಗಳ ಪರಿಣಾಮದ ಬಗ್ಗೆ ಹಿಮ್ಮಾಹಿತಿ ನೀಡುತ್ತೆ ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಉದ್ದೇಶಗಳು, ಸಾಧನೆಗಳು ನೆರವಾಗತ್ತೆ.
ಇಲ್ಲಿ ಕೊನೆಯ ಹಂತ ಆದಂತಹ ದಟ್ ಈಸ್ ಫೀಡ್ಬ್ಯಾಕ್. ಸೊ ಮೌಲ್ಯಮಾಪನ ಒಂದು ಪ್ರಕ್ರಿಯೆಯ ಒಂದು ಎಲ್ಲ ಹಂತಗಳು ಪೂರ್ಣಗೊಳ್ಳಬೇಕಾದರೆ ಇಲ್ಲಿ ಹಿಮ್ಮಾಹಿತಿಯ ಒಂದು ಹಂತವನ್ನು ಕೂಡ ತಲುಪಬೇಕಾಗತ್ತೆ. ಶಿಕ್ಷಕ ತನ್ನ ವಿದ್ಯಾರ್ಥಿಗಳನ್ನು ಪರೀಕ್ಷೆ ಮಾಡಿದ ನಂತರ ಬೋಧನಾ ಉದ್ದೇಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಾಧನೆ ಆಗಿದೆಯೋ ಅಥವಾ ಇಲ್ಲವೋ ಎನ್ನುವುದನ್ನು ತಿಳಿದುಕೊಳ್ಳಬೇಕಾಗತ್ತೆ. ಸೊ ಒಂದು ವೇಳೆ ಆ ಉದ್ದೇಶಗಳು ಸಾಧನೆ ಆಗಿಲ್ಲ ಅಂದರೆ ಫಲಿತಾಂಶವನ್ನು ಆಧರಿಸಿ ಉದ್ದೇಶಗಳನ್ನು ಮರುಪರಿಶೀಲಿಸಬೇಕಾಗತ್ತೆ ಮತ್ತು ಕಲಿಕಾ ಚಟುವಟಿಕೆಗಳನ್ನು ಪುನರ್ ಸಂಘಟನೆ ಮಾಡಬೇಕಾಗತ್ತೆ. ಇನ್ನೂ ಉತ್ತಮವಾದಂತಹ ರೀತಿಯಲ್ಲಿ ಪರಿಣಾಮಕಾರಿಯಾದಂತಹ ರೀತಿಯಲ್ಲಿ ಬೋಧನೆ ಮಾಡಬೇಕಾಗತ್ತೆ. ಸೊ ಈ ಹಂತದಲ್ಲಿ ಶಿಕ್ಷಕ ತಾನು ಸಾಧಿಸಬೇಕಾಗಿರುವಂತಹ ಉದ್ದೇಶಗಳು ಮತ್ತು ಒದಗಿಸಬೇಕಾಗಿರುವಂತಹ ಕಲಿಕಾ ಚಟುವಟಿಕೆಗಳನ್ನು ಮರುಪರಿಶೀಲಿಸಬೇಕಾಗತ್ತೆ. ಒಟ್ಟಿನಲ್ಲಿ ಹಿಮ್ಮಾಹಿತಿ ವಿದ್ಯಾರ್ಥಿಗಳ ಒಂದು ಸುಧಾರಣೆಗೆ, ವಿದ್ಯಾರ್ಥಿಗಳ ಒಂದು ತಪ್ಪುಗಳನ್ನು ತಿದ್ದಲಿಕ್ಕೆ ನಮಗೆ ಸಹಾಯಕವಾಗುತ್ತೆ. ಸೊ ಈ ಒಂದು ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ನಾವು ನೋಡಿದಂತಹ ಈ ಎಲ್ಲ ಹಂತಗಳು ಕೂಡ ನಮ್ಮ ವಿದ್ಯಾರ್ಥಿಗಳ ಕಲಿಕೆಯನ್ನು ಸುಧಾರಿಸಲಿಕ್ಕೆ ಒಂದು ಅತ್ಯುತ್ತಮವಾದಂತಹ ಹಂತಗಳೇ ಅಂತ ನಾವು ಪರಿಗಣಿಸಬೇಕಾಗತ್ತೆ. ಏಕೆಂದರೆ ಮೌಲ್ಯಮಾಪನದ ಪ್ರಮುಖ ಅಂಶಗಳಾದಂತಹ ಉದ್ದೇಶಗಳು, ವಿಷಯ ವಸ್ತು, ಕಲಿಕಾ ಚಟುವಟಿಕೆಗಳು ಮತ್ತು ಮೌಲ್ಯಮಾಪನ ಇವುಗಳ ನಡುವಿನ ಸಂಬಂಧವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. ಅವುಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಮೌಲ್ಯಮಾಪನ ಪ್ರಕ್ರಿಯೆ ಒಳಗೊಳ್ಳುವಂತಹ ಎಲ್ಲ ಹಂತಗಳನ್ನು ನಾವು ತಿಳಿದುಕೊಂಡು ಅದನ್ನು ಕ್ರಮಬದ್ಧವಾದಂತಹ ರೀತಿಯಲ್ಲಿ ಅನುಸರಿಸಬೇಕಾಗತ್ತೆ. ಸೊ ಹಿಯರ್ the first step or the second step or whatever step we are going to implement here, all the steps are very, very important in order to implement different kinds of activities and in order to provide different kinds of experience to the student, so that will be very, very helpful to the students. So in this connection, the process of evaluation and the steps in the process of evaluation that takes a lot of importance and significance in order to achieve the instructional objectives. Thank you.